ವಿರಾಮದ ನಂತರ ಮತ್ತೊಮ್ಮೆ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮುಂದೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ಋಷಪಂಚಮಿ ಅಂತ ಏನು ಹೇಳ್ತೀವಿ ಅಂದರೆ, ಆ ಋಷಪಂಚಮಿಗೆ ನೀವು ನಾಳೆ ಮಾಡ್ಕೊಳ್ತಕ್ಕಂಥ ತಯಾರಿ ಅಂದರೆ ಆ ಪಂಚಮಿ ದಿವಸ ವಿಶೇಷವಾಗಿ 7 ಜನ ಸಪ್ತ ಋಷಿಗಳು ಅನುಗ್ರಹ ಚಿಂತನೆಯಾಗಿ ಪರಿಪೂರ್ಣವಾಗಿ ಮಾಡಿರ್ತಕ್ಕಂಥ ಒಂದು ವ್ರತ. ಅದಕ್ಕೆ ಆ ಋಷಪಂಚಮಿ ದಿವಸ ಸಾಕ್ಷಾತ್ ಋಷಿಗಳು ಸಪ್ತ ಋಷಿಗಳಿಗೆ ವಿಮೋಚನೆ ಸಿಕ್ಕಿದ್ದು ಅಂತ ಗರುಡನ ಮುಖಾಂತರ. ಅವರು ತಲೆ ಕೆಳಗೆ ಕಾಲ ಮೇಲೆ ಹಾಕ್ಕೊಂಡು ನೇತಾಡ್ತಾ ಇರ್ತಾರೆ. ಯಾಕೆಂದರೆ ತಪೋಯಜ್ಞದಲ್ಲಿದ್ದಾಗ ಆ ಮರದಲ್ಲಿರ್ತಕ್ಕಂಥ ಒಂದು ಶಾಪ ಅದು ವಿಮೋಚನೆ ಆಗಿದ್ದೇ ಸಾಕ್ಷಾತ್ ಮಹಾ ಋಷಿಯಾಗಿರ್ತಕ್ಕಂಥ ಅನುಗ್ರಹ ಚಿಂತನೆಯಾಗಿರ್ತಕ್ಕಂಥ ಭಾರದ್ವಾಜ ಋಷಿಗಳು. ಅದಕ್ಕೆ ಭಾರದ್ವಾಜ ಋಷಿಗಳು ಸ್ಮರಣೆ ಮಾಡ್ಕೊತಾರೆ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ಆ ಪಕ್ಷಿರಾಜನ ಸ್ಮರಣೆ ಮಾಡಿಕೊಂಡಾಗ ಕುಂಕುಮವನ್ನು ಇಟ್ಕೋಬೇಕಾದ ಪ್ರತಿಯೊಂದು ಹೆಣ್ಣು ನೆನೆಸ್ಕೊಂಡು ಪೂಜೆಯನ್ನು ಮಾಡಿದ್ರೆ ಗರುಡನ ಮುಖಾಂತರ ವಿಮೋಚನೆಗೊಳ್ತಾರೆ. ಅದಕ್ಕೆ ಆ ಗರುಡ ಏನು ಮಾಡ್ತಾನೆ, ತನ್ನ ಆಹಾರ ಎಷ್ಟು ಚೆನ್ನಾಗಿದ್ದ ಅಂದರೆ ವಿರಾಟ ಸ್ವರೂಪವಾಗಿರ್ತಾನೆ ಗರುಡ. ಆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ವಿಶೇಷವಾಗಿರ್ತಕ್ಕಂಥ ಗರುಡ ಪುರಾಣದಲ್ಲಿ ಅವನು ಬೃಹದಾಕಾರದಲ್ಲಿ ಅವನು ಒಂದು ದಿನಕ್ಕೆ 10 ಆನೆ ಅಂದರೆ 10 ಅಂದರೆ ಲೆಕ್ಕ ಹಾಕೊಳ್ಳಿ, ಯಾವ ಕಾಲಕ್ಕೂ 100 ಆನೆ ಒಂದು ದಿವಸಕ್ಕೆ ಭಕ್ಷಣೆ ಮಾಡ್ತಾ ಇದ್ದಂತೆ. ಅಷ್ಟು ಆನೆಗಳನ್ನ ಎಲ್ಲಿಂದ ತರಬೇಕಾಗಿತ್ತು? ಆಮೆಗಳನ್ನು ತಗೋಬೇಕಾಯಿತು. ಆಮೆಗಳನ್ನು ಕನಿಷ್ಠ ಪಕ್ಷ 54 ಆಮೆಗಳು, ಒಂದು ಮಂಡಲಾಕಾರ 54 ಆಮೆಗಳು ತಿನ್ನೋರು. ಅಂದರೆ ಆಮೆಗಳು ಸಣ್ಣ ಪುಟ್ಟ ಇಷ್ಟಿಷ್ಟೇ ಇರ್ತಿರಲಿಲ್ಲ, ದೊಡ್ಡ ದೊಡ್ಡ ಆಮೆಗಳು. ಒಂದು ಆನೆ ಸಮವಾಗಿ ಒಂದು ಆಮೆ ಇರ್ತಿತ್ತು. ಆಮೆ ಅಂದರೆ ಗೊತ್ತಾಯ್ತಲ್ಲ, ಟಾಟಾಯ್ಸ್. ಟರ್ಟಲ್ ಅಂದರೆ ಬೇರೆ. ಅದಕ್ಕೆ ಟರ್ಟಲ್ ಅಂದರೆ ಮೊಸಳೆ ಕಾಲುಗಳು, ಟಾಟಾಯ್ಸ್ ಅಂದರೆ ಯಾವ ಕಾಲಕ್ಕೂ ಆನೆ ಕಾಲುಗಳು. ಅದಕ್ಕೆ ಆನೆಯೇ ಸಮಾನವಾಗಿರ್ತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಒಂದು ಆಮೆ ಶ್ರೇಷ್ಠವಾಗಿ ಸ್ಥಿರವಾಗಿ ಕೂತ್ಕೊಳ್ಳೋ ಕೂರ್ಮಾಸನ ಪೀಠದಲ್ಲಿ ಹೇಗಿರುತ್ತೋ ಆ ಕೂರ್ಮ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ಗರುಡ ತಿಂತಾ ಇದ್ದಿದ್ದ ಆಹಾರವೇ ಅಷ್ಟು. ಅವನು ಒಂದು ದಿನಕ್ಕೆ ಅಷ್ಟು ಆನೆಗಳನ್ನ ಅವನು ಭಕ್ಷಣೆ ಮಾಡಬೇಕಾದ್ರೆ, ಅಷ್ಟು ಆಮೆಗಳನ್ನ ಭಕ್ಷಣೆ ಮಾಡೋ ಸಮಯದಲ್ಲಿ ಹೋಗಿ ಒಂದು ಮರದ ಮೇಲೆ ಕೂತ್ಕೊಂಡು ಒಂದೊಂದಾಗಿ ತೊಗೊಂಡು ತಿಂತಾ ಇದ್ದ ಸಮಯಕ್ಕೆ ಆ ಮರ ಟೊಂಗೆ ಟಪಾರ್ ಅಂತ ಮುರಿದು ಹೋಗ್ತಾ ಇರುತ್ತೆ. ಇನ್ನೇನು ಮುರಿದು ಹೋಗ್ತಾ ಇದೆ ಅನ್ನೋ ಸಮಯದಲ್ಲೇ ನೋಡ್ತಾನೆ, ಯಾರಿಲ್ಲಿ ತಲೆ ಕೆಳಗೆ ಕಾಲ ಮೇಲೆ ಹಾಕೊಂಡು ನೇತಾಡಿ ತಪಸ್ಸನ್ನು ಮಾಡ್ತಾ ಇರೋ 7 ಸಪ್ತಋಷಿಗಳು. ತಕ್ಷಣ ಏನು ಮಾಡ್ತಾನೆ, ತನ್ನ ಬಾಯಲ್ಲಿ ಅಂದರೆ ಏನು ಆ ಕೊಕ್ಕಿರುತ್ತಲ್ಲ ಅದ್ರಲ್ಲಿ ಹಾಗೆ ಎತ್ಕೊಂಡು ಹಿಮಾಲಯ ಮೇಲ್ಗಡೆ ಹೋಗಿ ಕೂತ್ಕೊಂಡು ಆ ಕೊಕ್ಕು ಸಮೇತವಾಗಿ ಇಡ್ತಾನೆ ಆ ಮರದ ಟೊಂಗೆಯನ್ನು. 7 ಜನ ಸಪ್ತಋಷಿಗಳಿಗೆ ವಿಮೋಚನೆಗೊಂಡಿದ್ದೆ ಸಪ್ತಋಷಿ ಮಂಡಲಾಕಾರ. ಅದಕ್ಕೆ ನಾಳೆ ಆ ಋಷಪಂಚಮಿ ಅವರಿಗೆ ವಿಮೋಚನೆ ಕೊಟ್ಟಿರ್ತಕ್ಕಂಥದ್ದು ಗರುಡನ ಮುಖಾಂತರ. ಅದಕ್ಕೆ ಎಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ 7 ಸಪ್ತಋಷಿಗಳಿಗೆ 7 ಗಡ್ಡೆಗಳನ್ನು, ಅಂದರೆ ಭೂಮಿ ಒಳಗೆ ಬೆಳೀತಕ್ಕಂಥ ಗಡ್ಡೆಗಳು, ಚಾಮಗಡ್ಡೆ, ಪುಟಾಣಿದ ಆಲೂಗಡ್ಡೆ ಥರ ಇರುತ್ತೆ ಚಾಮಗಡ್ಡೆ. ಆಲೂಗಡ್ಡೆನೂ ಗಡ್ಡೆನೇ, ಅಂದರೆ ಭೂಮಿ ಒಳಗೆ ಬೆಳೀತಕ್ಕಂಥದ್ದು. ಯಾವತ್ತೂ ಮೇಲೆ ಬೆಳೆಯತಕ್ಕಂಥ ಗಿಡ ಅಲ್ಲ, ಒಳಭಾಗದಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಈರುಳ್ಳಿನೂ ವಿಶೇಷವಾಗಿರ್ತಕ್ಕಂಥ. ಅದಕ್ಕೆ ಶಿವನಿಗೆ ಈರುಳ್ಳಿ ತುಂಬ ಶ್ರೇಷ್ಠ. ಅದಕ್ಕೆ ಅವನು ಹಿಮದಲ್ಲಿ ಕೂತಿರೋ, ಹಿಮಾಲಯದಲ್ಲಿ ವಾಸವಾಗಿರೋನು ಮೈಲಾರಲಿಂಗೇಶ್ವರ ಅಂತ ವ್ರತವನ್ನು ಮಾಡಬೇಕಾದ್ರೆ ಭಂಡಾರ ಪೂಜೆ ಅಂತ ಮಾಡ್ತಾರೆ. ಇವತ್ತು ಶಿವಮೊಗ್ಗ ವಿಶೇಷವಾಗಿ ಅನುಗ್ರಹದಲ್ಲಿ ಸಿದ್ಧಿ ಮಧ್ಯದಲ್ಲಿದ್ದಾಗ ಅಥವಾ ನಾವುಗಳು ನೋಡ್ತಕ್ಕಂಥ ಭಂಡಾರ ಅಂದರೆ ಯಾವ ಕಾಲಕ್ಕೂ ಒಂದಲ್ಲ ಒಂದು ದಿವಸದಲ್ಲಿ ಬರ್ತಾ ಇದ್ದ ಜಾಗದಲ್ಲಿ ಬಾಣವಾರ ಅಂತ, ದೊಡ್ಡ ಬಾಣವಾರ ಅಂತಿದೆ, ಮೈಲಾರಲಿಂಗೇಶ್ವರನ ದೇವಸ್ಥಾನ, ಚಂದ್ರಮೌಳೇಶ್ವರನ ದೇವಸ್ಥಾನ ಬೆಟ್ಟ ಇದೆ. ಆ ಚಂದ್ರಮೌಳೇಶ್ವರನ ಬೆಟ್ಟ ಇರತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಟ್ಟದ ಮೇಲೆ ಇರತಕ್ಕಂಥದ್ದು. ಅಲ್ಲೂ ಅಷ್ಟೇ ಈ ರೀತಿ ಅವತ್ತೇನು ಮಾಡ್ತಾರೆ, ಈರುಳ್ಳಿ ಚಟ್ನಿ, ಈರುಳ್ಳಿ ಗೊಜ್ಜು, ಈರುಳ್ಳಿ ಹುಳಿ. ಅಂದರೆ ಅವತ್ತು ಮೈಲಾರಲಿಂಗೇಶ್ವರನಿಗೆ ತುಂಬ ಪ್ರೀತಿಯಾಗಿರುತ್ತೆ. ಈರುಳ್ಳಿ ಹೂಗಳಿರುತ್ತಲ್ಲ ಹಾಗೆ ಆ ಚಿಕ್ಕ ಚಿಕ್ಕ ಗಡ್ಡೆ ಸಿಕ್ಕಿದ್ರೆ, ಒಂದು ಚಾಮಗಡ್ಡೆ ಅಂತ ಪುಟಾಣಿ ಆಲೂಗಡ್ಡೆ ಥರನೇ ಪುಟ್ಟದಾಗಿರುತ್ತೆ, ಅದು ಸ್ವಲ್ಪ ಅಂಟಂಟಾಗಿರುತ್ತೆ, ಅದು ಸುವರ್ಣಗಡ್ಡೆ ವಿಶೇಷವಾಗಿರ್ತಕ್ಕಂಥದ್ದು. ಆ ರೀತಿ 7 ವಿಶೇಷವಾದ ಗಡ್ಡೆಗಳನ್ನು ಇಟ್ಟು ಸ್ಮರಣೆ ಮಾಡಿಕೊಂಡು ಅದರಿಂದ ಏನಾದರೂ ಒಂದು ನೈವೇದ್ಯ ಮಾಡಿ ಗರುಡ ಪುರಾಣದಲ್ಲಿ ಗರುಡನಿಗೆ ಕೊಡ್ತಕ್ಕಂಥದ್ದು. ಹೊರಗಡೆ ಹೋಗಿ ನೀವೇನು ಮಾಡಬೇಕು, ದೊಡ್ಡ ದೊಡ್ಡ ಹದ್ದು ಗರುಡ ಎಲ್ಲೆಲ್ಲ ಬರುತ್ತೋ ಆ ಜಾಗದಲ್ಲಿ ಮೇಲ್ಗಡೆ ಇಟ್ಟಾಗ ಅದು ಬರುತ್ತೆ. ಮನೆ ಮೇಲೆಲ್ಲ ನೀವು ಇಟ್ಟರೆ ಏನಾಗುತ್ತೆ, ಬರೋದು ಕಷ್ಟವಾಗುತ್ತೆ. ಯಾಕೆಂದರೆ ಎಷ್ಟೋ ಜನ ಮನೆಯಲ್ಲಿ ಓಡಿಸ್ಬಿಡ್ತಾರೆ, ಅದು ಕೂತ್ಕೊಳ್ಳಲ್ಲ, ಎಷ್ಟೋ ಹೊತ್ತಾದ್ಮೇಲೆ ಬರುತ್ತೆ. ಹೀಗೆ ಆ ಪ್ರಯೋಗ ಮಾಡ್ತಕ್ಕಂಥ ನೀವುಗಳು ಏನೇನು ಅಂತ ಹೇಳ್ತೀನಿ, ವಿಶೇಷ ರೂಪದಿಂದ ಪ್ರಯೋಗ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿಕೊಂಡು ನಾಳೆ ಗರುಡನ ಸ್ಮರಣೆ ಮಾಡಿಕೊಂಡೆ ಸಪ್ತ ಋಷಿಗಳಲ್ಲಿ ಏನಿದೆ, ಅಗಸ್ತ್ಯ ಮಹಾಮುನಿಗಳಿಂದ ವ್ಯಾಸ ಋಷಿಗಳವರೆಗೂ ಎಲ್ಲರನ್ನೂ ಸ್ಮರಣೆ ಮಾಡ್ಕೊಳ್ಳಿ ಅಂತ ಗುರುಮುಖೇನ ದೇವದರ್ಶಿಯಾಮಿ. ನಿಮಗೆಲ್ಲರಿಗೂ ಒಳ್ಳೆಯದಾಗತ್ತೆ ಈ ಮುಖಾಂತರವಾಗಿ. ಇನ್ನೇನಾದರೂ ಮಾತಾಡಬೇಕಾದ್ರೆ ನೀವೇನು ಮಾಡಬೇಕು, ತಾಳ್ಮೆ ಬೇಕು. ವೀಕ್ಷಕರೇ, ಇನ್ನಷ್ಟು ವಿಶೇಷ ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮೊದಲು ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.